ಓಂ ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಮ್ಮ ನ್ಯಾಷನಲ್ ಟಿವಿ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರುಜಿ ಮಾಡುವ ನಮಸ್ಕಾರಗಳು. ನೋಡಿ, ಇಂದಿನ ಸಂಚಿಕೆಯಲ್ಲಿ ನಾವು ಕಳೆದ ಬಾರಿ 12 ದ್ವಾದಶ ರಾಶಿಗಳ ಬಗ್ಗೆ ಅದೃಷ್ಟ ಗುಣಲಕ್ಷಣ ಸ್ವಭಾವಗಳನ್ನು ತಿಳ್ಕೊಂಡ್ವಿ. ಹಾಗೆ ಈಗಿರ್ತಕ್ಕಂಥದ್ದು ಪ್ರಬಲವಾಗಿರ್ತಕ್ಕಂಥದ್ದು ಮೀನರಾಶಿ. ಮೀನರಾಶಿಯ ಅದೃಷ್ಟ ಸಂಖ್ಯೆ, ಅದೃಷ್ಟ ದಿಕ್ಕು, ಅದೃಷ್ಟ ಬಣ್ಣ, ಹಾಗೆ ಅವರ ಗುಣ ಸ್ವಭಾವಗಳ ಬಗ್ಗೆ ತಿಳಿಸಿಕೊಡ್ತೇನೆ. ನೋಡಿ, ಪ್ರಬಲವಾಗಿ ಬಂದು ಮೀನರಾಶಿಯವರಿಗೆ ರಾಶಾಧಿಪತಿ ಬಂದು ಪ್ರಬಲವಾಗಿರ್ತಕ್ಕಂಥ ಗುರು ಅಧಿಪತಿ ಆಗ್ತಾನೆ. ಈ ಗುರು ಅಧಿಪತಿ ಆಗೋದ್ರಿಂದ ಬಹಳಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯೋಗ ಇವ್ರದ್ದಾಗಿರುತ್ತೆ. ಹಾಗೆ ಇವರ ಅದೃಷ್ಟ ದಿಕ್ಕು ಯಾವುದಾಗುತ್ತೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಬಂದು ಉತ್ತರ ದಿಕ್ಕು. ಯಾಕಂದರೆ ಕುಂಭರಾಶಿಯವರಿಗೆ ಉತ್ತರ ದಿಕ್ಕು ಆಗೋದ್ರಿಂದ ಅವರ ಮನೆಯಾಗಿರ್ಬೋದು, ನಿವೇಶನಗಳಾಗಿರ್ಬೋದು, ಇಲ್ಲ ರೆಂಟ್ ಆ್ಯಂಡ್ ಹೌಸ್ಗಳಿಗೆ ಹೋಗುವಂಥದ್ದಾಗಿರ್ಬೋದು, ಲೀಸ್ ಹೌಸ್ಗಳಿಗೆ ಹೋಗುವಂಥದ್ದಾಗಿರ್ಬೋದು, ಈ ಉತ್ತರ ದಿಕ್ಕಿನಲ್ಲಿ ಮಾಡೋದ್ರಿಂದ ಬಹಳಷ್ಟು ಶುಭಕಾರಕ. ಹಾಗೆ ಇವರಿಗಿರ್ತಕ್ಕಂಥದ್ದು ಅದೃಷ್ಟ ರತ್ನ ಅಂದರೆ ರಿಂಗ್ನಲ್ಲಿ ಧರಿಸ್ತಕ್ಕಂಥದ್ದು ಪುಷ್ಪರಾಗ. ಈ ಹರಳನ್ನು ಧರಿಸೋದ್ರಿಂದ ಬಹಳ ಅದೃಷ್ಟ ಬದಲಾವಣೆಗಳನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಹಾಗೆ ಇವರಿಗೆ ಅದೃಷ್ಟ ದಿನವಾಗಿರ್ತಕ್ಕಂಥದ್ದು ಗುರುವಾರ ಮತ್ತು ಬುಧವಾರ. ಈ ದಿನದಂದು ನಿತ್ಯ ಯಾವುದೇ ಒಂದು ಹೊಸ ಕೆಲಸಗಳನ್ನು ಮಾಡೋದ್ರಿಂದ ಸಾಕಷ್ಟು ಇವರಿಗೆ ಅಭಿವೃದ್ಧಿಗಳನ್ನು ಕಾಣತಕ್ಕಂಥದ್ದಾಗುತ್ತೆ. ಹಾಗೆ ನೋಡಿ, ಇವ್ರ ಅದೃಷ್ಟವಾದ ಸಂಖ್ಯೆ ಬಂದು 3, 5, 9. ಈ ಅಂಕೆಗಳನ್ನು ಬಳಸೋದ್ರಿಂದ ಅವರ ವೆಹಿಕಲ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ನಲ್ಲಾಗಿರ್ಬೋದು ಅತಿಯಾಗಿ ಬಳಸೋದ್ರಿಂದ ಅವರಿಗೆ ಅದೃಷ್ಟ ಅಂತಕ್ಕಂಥದ್ದು ಎಲ್ಲ ರೀತಿಯಲ್ಲಿ ಒದಗ್ತಕ್ಕಂಥದ್ದಾಗುತ್ತೆ. ಹಾಗೆ ನೋಡಿ, ಪ್ರಮುಖವಾಗಿ ಇವರಿಗೆ ಅದೃಷ್ಟವಾದ ಬಣ್ಣ ಅಂದರೆ ಹಳದಿ, ಹಸಿರು. ಆಯಿತಾ? ಈ ಬಣ್ಣದ ವೆಹಿಕಲ್ಗಳು ತಗೊಳ್ತಕ್ಕಂಥದ್ದು, ಅವರ ವಸ್ತ್ರಗಳನ್ನು ಧರಿಸ್ತಕ್ಕಂಥದ್ದು ಮಾಡ್ಕೊಳ್ಳೋದ್ರಿಂದ ಭಾಳಷ್ಟು ಬದಲಾವಣೆಗಳನ್ನು ಕಾಣತಕ್ಕಂಥದ್ದಾಗುತ್ತೆ. ಹಾಗೆ ಅದೃಷ್ಟವಾದ ದಿನಾಂಕ ಬಂದು 12, 21, 30ನೇ ತಾರೀಕು. ಈ ದಿನಾಂಕದಲ್ಲಿ ಅವರದ್ದು ಯಾವುದೇ ಒಂದು ಕೆಲಸ, ಕಾರ್ಯ, ವ್ಯವಹಾರಗಳನ್ನು, ಶುಭ ಕಾರ್ಯಗಳನ್ನು ಮಾಡೋದ್ರಿಂದ ಅತಿ ಹೆಚ್ಚಾಗಿ ಅವರ ಯೋಗ ಅದೃಷ್ಟ ಅಂತಕ್ಕಂಥದ್ದು ತುಂಬಾ ಬದಲಾವಣೆಗಳನ್ನು ಕಾಣತಕ್ಕಂಥದ್ದಾಗುತ್ತೆ. ಯಾಕಂದರೆ ಈ ದಿನಾಂಕದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಕ್ಕಂಥದ್ದು ಯೋಗ ಅವ್ರದ್ದಾಗುತ್ತೆ. ಹಾಗೆ ಅವರ ಅದೃಷ್ಟವಾದ ದೈವ ಯಾವುದಂತ ಹೇಳಿದರೆ ಬಹಳಷ್ಟು ಇರ್ತಕ್ಕಂಥದ್ದು ಮಹಾವಿಷ್ಣುವಿಗೆ ಪ್ರತಿ ಅವರು ಗುರುವಾರ ಇಲ್ಲ ಬುಧವಾರ ಪ್ರಮುಖವಾಗಿ ಅನುಗ್ರಹ ಮಾಡಿಕೊಳ್ಳೋದ್ರಿಂದ ಅದೇ ಆ ದೈವವನ್ನು ಅವರು ದರ್ಶನ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ ಅತಿಯಾದ ರೀತಿಯಿಂದ ದೈವ ಅನುಗ್ರಹ ಮೊದಲು ಅವರಿಗೆ ಅನುಗ್ರಹಿಸುತ್ತೆ. ಆದ ಕಾರಣ ಇಂತಹ ಮೀನರಾಶಿಯವರು ಇಷ್ಟು ಅಂಶಗಳನ್ನು ಅವರು ಮುಂದುವರಿಸೋದ್ರಿಂದ ಅವರ ದಿನನಿತ್ಯದಲ್ಲಿ ತುಂಬಾ ಬದಲಾವಣೆಗಳು ಕಾಣುತ್ತೆ, ಅದೃಷ್ಟನ ಕಾಣ್ತಕ್ಕಂಥದ್ದಾಗುತ್ತೆ. ಹಾಗೆ ಅವರ ಗುಣ ಸ್ವಭಾವಗಳನ್ನು ನೋಡಿ, ಯಾಕಂದರೆ ಬಹಳಷ್ಟು ಗುಣತೆಯಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ವಿನಯತೆ ಜಾಸ್ತಿ. ಇವರಿಗೆ ವಿನಯತೆ, ಸೌಜನ್ಯತೆ ಮತ್ತು ಕಲ್ಪಶೀಲತೆ ಅಂತ ನಾವು ಕರಿತೀವಿ. ಯಾಕಂದರೆ ಇದು ಬಹಳ ಎಲ್ಲ ರೀತಿಯಿಂದ ವಿಶಾಲ ಮನಸ್ಥಿತಿಯವರು, ಬಹಳ ಬದಲಾವಣೆ ಇರ್ತಕ್ಕಂಥ ಮನಸ್ಥಿತಿಯವರು, ಬಹಳ ವಿಶಾಲವಾದ ಮನಸ್ಥಿತಿ, ಇಂಥ ಭಾವನೆಗಳನ್ನು ಉಳ್ಳಂತವಾಗಿರ್ತಾರೆ. ಹಾಗೆ ಸ್ವಭಾವದಲ್ಲಿ ಬಂದು ಬಹಳ ಮೃದು ಸ್ವಭಾವ ಇವರು. ಯಾಕಂದರೆ ಎಷ್ಟೇ ಏನೇ ಹೇಳಿದ್ರು ಇವರು ಕೋಪ ಮಾಡ್ಕೊಳ್ಳೋದಿಲ್ಲ ಇವರ ವಿಷಯದಲ್ಲಿ. ಯಾಕಂದರೆ ಬಹಳ ಮೃದುವಾಗಿ ಇರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಇವರಿಗಿರ್ತಕ್ಕಂಥದ್ದು ರಾಶಿಯಲ್ಲಿ ತುಂಬಿದ್ದ ಹೃದಯವನ್ನು ಬಹಳಷ್ಟು ಎಲ್ಲ ರೀತಿಯಲ್ಲೂ ಕೂಡ ಮುಂದುವರಿತಕ್ಕಂಥ ಸ್ವಭಾವದಲ್ಲಾಗಿರ್ತಾರೆ. ವಿಶಾಲವಾದ ಹೃದಯವಂತರಾಗಿರ್ತಾರೆ. ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟು ಸಾಧಿಸ್ತಕ್ಕಂಥದ್ದು, ಮುನ್ನಡೆಸುವಂತಕ್ಕಂಥ ಭಾವನೆಗಳಾಗಿರ್ತಾರೆ. ಮತ್ತು ಯಾವುದೇ ಕೆಲಸಗಳನ್ನು ಪ್ರಾರಂಭಿಸಿದರೂ ಕೂಡ ಒಂದು ಲೆಕ್ಕಾಚಾರಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇವರಿಗೆ ಆತುರ ಬಹಳ ಜಾಸ್ತಿ, ವಿಪರೀತವಾಗಿರ್ತಕ್ಕಂಥ ಮನೋಭಾವನೆ ಇರುತ್ತೆ. ಯಾಕಂದರೆ ಇಂತಹ ಒಂದು ವಿಶಿಷ್ಟತೆ ಇವರ ಮನಸ್ಥಿತಿಗಳನ್ನೇ ಆಗಿರುತ್ತೆ. ತಮ್ಮ ಕೆಲಸ ಕಾರ್ಯದಲ್ಲಿ ಕೂಡ ಬಹಳಷ್ಟು ಕೆಲವೊಂದು ಅಪಜಯ ಹೊಂದುವಂತಕ್ಕಂಥದ್ದಿರುತ್ತೆ. ಯಾಕಂದರೆ ಇವರಿಂದ ಬೇರೆ ಲಾಭ ಜಾಸ್ತಿ ಆಗಿರುತ್ತೆ. ಅವರ ಕೆಲಸ ಕಾರ್ಯದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ನಷ್ಟ ಭಯ ಕಾಣತಕ್ಕಂಥದ್ದಾಗುತ್ತೆ. ಈ ಥರ ಎಲ್ಲ ವೈಶಿಷ್ಟ್ಯತೆಗಳನ್ನು ಕಾಣ್ತಕ್ಕಂಥ ಮನಸ್ಥಿತಿಗಳನ್ನು ಇವರದಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಬಹಳ ಜಿಪುಣರಾಗಿರ್ತಾರೆ. ಯಾಕಂದರೆ ಇವರು ಬೇರೆಯವರ ಹಣಕಾಸಿನನ್ನು ಕೊಟ್ಟುಬಿಟ್ಟು ಇವರು ಖರ್ಚು ಮಾಡಿಸ್ಕೊಳ್ಳೋದಿಲ್ಲ. ಬೇರೆಯವರ ಹಣಕಾಸಿನಿಂದ ಇವರು ಖರ್ಚು ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಇನ್ನೊಬ್ರಿಗೋಸ್ಕರ ಇವರು 1 ರೂಪಾಯಿ ಖರ್ಚು ಮಾಡೋದಿಲ್ಲ.
ಅಂತಹ ವೈಶಿಷ್ಟ್ಯ ಗುಣಗಳನ್ನು ಹೊಂದಿರತಕ್ಕಂಥದ್ದಾಗಿರ್ತಾರೆ. ಮತ್ತು ಇವರು ಪ್ರಮುಖವಾಗಿ ಯಾರನ್ನು ಬಹಳ ಬೇಗ ಗ್ರಹಿಸ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಯಾರ ಮನಸ್ಥಿತಿ ಹೇಗಿರುತ್ತೆ, ಯಾವ ಭಾವನೆಗಳಿರ್ತಕ್ಕಂಥದ್ದು ವ್ಯಕ್ತಿಗಳಾಗಿರ್ತಕ್ಕಂಥ ಮನೋಭಾವನೆಗಳು ಇರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇವರಲ್ಲಿ ಬಹಳ ಚಂಚಲ ಮನಸ್ಸು ಸದಾ ಕಾಲ ಇರ್ತದೆ. ಮತ್ತೆ ತಿರುಗಾಟ ಜಾಸ್ತಿ ಇರುತ್ತೆ, ಓಡಾಟ ಜಾಸ್ತಿ ಇರುತ್ತೆ, ಮತ್ತೆ ಪರಿಶ್ರಮ ತುಂಬಾ ಹೊತ್ಕೊಂತಕ್ಕಂಥದ್ದಾಗಿರ್ತಾರೆ. ಯಾಕಂದ್ರೆ ಎಲ್ಲಾ ವಿಧದಲ್ಲೂ ಕೂಡ ಬಹಳಷ್ಟು ಪರಿಶ್ರಮ ಎಫರ್ಟ್ ಆಗ್ತಕ್ಕಂಥದ್ದು, ಯಾವುದೇ ತರ ಸೋಮಾರಿತನ ಕುತ್ಕೊಳ್ತಕ್ಕಂಥ ವ್ಯಕ್ತಿತ್ವದವರಲ್ಲ. ಎಲ್ಲಾ ವಿಧದಲ್ಲೂ ಕೂಡ ಬಹಳ ಪ್ರಬಲವಾಗಿ ಪ್ರಯತ್ನಗಳನ್ನ ಪಡ್ತಕ್ಕಂಥದ್ದಾಗ್ತಾನೆ ಇರ್ತದೆ. ಯಾಕಂದ್ರೆ ಈ ತರ ಎಲ್ಲ ರೀತಿಯಲ್ಲಿ ನೀವೇನೇ ಪರಿಶ್ರಮ ಪಟ್ಟರೂ ಕೂಡ ಅದಕ್ಕೆ ಪ್ರಬಲವಾದ ಬೆಳವಣಿಗೆಗಳು ಕಾಣದೇ ಇದ್ರೆ, ಬೆಳವಣಿಗೆಗಳ ಅಭಿವೃದ್ಧಿಗಳು ಕಾಣದೇ ಇದ್ರೆ ಖಂಡಿತವಾಗಿ ಏನು ಚಿಂತೆ ಮಾಡಬೇಡಿ. ನಿಮ್ಮ ಯಾವುದೇ ಕಠಿಣ, ನಿಗೂಢ, ಗುಪ್ತ ಸಮಸ್ಯೆಗಳಿಗೆ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿ ವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ.